ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಕಂತು ಬೆಳಿಗ್ಗೆ ಜಮೆ ಆಗಿದೆ. ಹೌದು, ತುಂಬ ಜನ ಹೇಳ್ತೀರಿ ಈಗ, ಸರ್ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಸರ್, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ. ಇಲ್ಲಿ ನಮಗಿಲ್ಲಿ 1ನೇ ಕಂತು 2ನೇ ಕಂತು 3ನೇ ಕಂತು ಅಂದರೆ 3ನೇ ಹಂತದ ಹಣನೂ ಕೂಡ ನಮಗೆ ಜಮೆ ಆಗ್ತಾ ಇಲ್ಲ ಇಲ್ಲಿ ಅನ್ನುವಂಥದ್ದು ಎಲ್ಲರ ಒಂದು ಪ್ರಶ್ನೆ. ಅಂದರೆ ನಿಮ್ಗೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಹಣ ಜಮೆ ಆಗಿದೆ ಅಂತ ನಾನು ಹೇಳಿದ ತಕ್ಷಣ ನೀವು ಹೇಳ್ತೀರಾ, ಸರ್ ಬಿಡಿ ಸರ್, ಎಂಥ ಹಣ ಜಮೆ ಆಗಿದೆ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ನಮಗಂತೂ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರ ಪ್ರಶ್ನೆ. ನಾನು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಇವತ್ತೊಂದು ವಿಡಿಯೋದ ಮೂಲಕ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದಿಷ್ಟು ಜನರಿಗೆ ಇದೇ ಒಂದು ಪ್ರಾಬ್ಲಮ್. ಅಂದರೆ ನಮ್ಗೆ ಹಣ ಬರಲ್ಲ ಸರ್, ಬಿಡಿ ಸರ್ ನಮ್ಗೆ ಹಣ ಬರಲ್ಲ, ಈ ರೀತಿ ಯಾಕೆ ಥಿಂಕ್ ಮಾಡ್ತಾರಂದ್ರೆ ಅವರು ತಪ್ಪಲ್ಲ. ಫಸ್ಟ್ ಕೇಳಿಸ್ಕೊಳ್ಳಿ, ಯಾಕೆ ಥಿಂಕ್ ಮಾಡ್ತಾರಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಬೇಕು ಅಲ್ವಾ. ಹಾಗಾಗಿ ನಾನು ಹೇಳುವಂಥದ್ದು ನಿಮಗೆ ಇಲ್ಲಿ ಈ ರೀತಿ ಯಾಕೆ ಥಿಂಕ್ ಮಾಡ್ತಾರಂತಂದರೆ ಸರ್ಕಾರ ಹಣ ಹಾಕಿಲ್ಲ, ಹಾಗಾಗಿ ನಿಮಗೆ ಅದು ಅರ್ಥನೇ ಆಗ್ತಾ ಇಲ್ಲ. ಏನಿದು ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ವಲ್ಲ. ಇವ್ರು ಹೇಳ್ತಾರೆ ಹಣ ಬರುತ್ತೆ ಹಂಗೆ ಹಿಂಗಂತ, ಸರ್ಕಾರ ಹೇಳ್ತಾರೆ ಏನೂ ನಮಗಿಲ್ಲಿ ಆನ್ಸರೇ ಕೊಡಲ್ಲ. ಅಂದರೆ ಯಾವ ರೀತಿ ಆಗಿದೆ ಅಂತಂದರೆ ಒಂಥರ ಡಿಪ್ರೆಷನ್ ಆಗಿಬಿಟ್ಟಿದೆ ನಿಮ್ಗೆ. ಅಂದರೆ ಹಣನೇ ಜಮೆ ಆಗ್ತಾ ಇಲ್ಲ. ಇದೊಂದು ನಿಮಗೆ ಭಾರಿ ದೊಡ್ಡ ಒಂದು ಹೊಡೆತ ಅಂತಲೇ ಹೇಳ್ಬೋದು. ಯಾಕಂತಂದರೆ ಏನಪ್ಪ ಇದು ಅಂತ ನಿಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಹಾಗಾಗಿ ನಾನು ಹೇಳ್ತೀನಿ ಕೇಳಿ, ಏನು ಮಾಡಬೇಕು ಏನು ಕತೆ ಅನ್ನುವಂಥದ್ದು. ಫಸ್ಟ್ ಬಂದುಬಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ದಯವಿಟ್ಟು ಮಾಡಿ. ಯಾಕಂತಂದರೆ ಒಂದಿಷ್ಟು ಜನರದ್ದು ಅಪ್ಡೇಟ್ಗಳಾಗಿಲ್ಲ, ಒಂದಿಷ್ಟು ಜನರದ್ದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇದನ್ನು ಮಾಡಿ. ಯಾಕಂತಂದರೆ ಇಲ್ಲಿ ಈಗ ಮೇಯ್ನಾಗಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಬೇಕಂತ ಇಟ್ಕೊಳ್ಳಿ. ನಾನು ಹೇಳುವಂಥದ್ದು ನಿಮ್ಗೀಗ ಹಣ ಪಡ್ಕೊಳ್ಬೇಕಂತಂದ್ರೆ ದೊಡ್ಡ ವಿಚಾರ ಅಲ್ಲ. ಆದರೆ ಒಂದಿಷ್ಟು ಜನರಿಗೆ ಪ್ರಾಬ್ಲಮ್ ಎಲ್ಲಿ ಆಗುತ್ತಪ್ಪ ಅಂತಂದರೆ ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ. ಅಂದರೆ ಅವ್ರ ಮೈಂಡ್ಸೆಟ್ಟಲ್ಲಿ ಹೆಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ನಮ್ಮ ಹಣನೇ ಬರಲ್ಲ ಅನ್ನುವಂಥ ಥಿಂಕಿಂಗ್ ಇಟ್ಕೊಂಡ್ಬಿಟ್ಟಿದ್ದಾರೆ. ತಪ್ಪಲ್ಲ. ಆದರೆ ಯಾಕೆ ಅವ್ರಿಗೆ ಆ ರೀತಿ ಮೈಂಡ್ಸೆಟ್ ಅಥವಾ ಆ ರೀತಿ ಒಂದು ಇದು ಯಾಕೆ ಬಂದಿದೆ ಅಂತಂದರೆ ಅವ್ರಿಗೆ ಅನಿಸ್ತಾ ಇದೆ, ಹೌದು ಹಣ ನಮಗೆ ಬರ್ತಾ ಇಲ್ಲ, ಅಂದರೆ ಸರ್ಕಾರ ಹಣ ಹಾಕ್ತಾ ಇಲ್ಲ ಅನ್ನುವಂಥದ್ದು ಅವರ ಒಂದು ಪ್ರಶ್ನೆ. ನಾನು ಹೇಳುವಂಥದ್ದು ಏನು ಕತೆ ಪ್ರತಿಯೊಂದನ್ನು ಕೂಡ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಮತ್ತೊಂದು ವಿಡಿಯೋನ ಶುರು ಮಾಡೋಣ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಿಮ್ಗೆ ಏನು ಅನಿಸ್ತು, ನಿಮ್ಮ ಅನಿಸಿಕೆ ಏನು, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಎಲ್ರಿಗೂ ಹಣ ಹಾಕ್ತಾ ಇದೆ. ಇದನ್ನೂ ನಂಬಲ್ಲ ಕೆಲವರು, ನಾನು ಹೇಳುವಂಥದ್ದು ಯಾಕೆ ನಂಬಲ್ಲ ಅಂತಂದರೆ ನನ್ನ ಮೇಲೆ 100% ಆಗಿ ಗ್ಯಾರಂಟಿ ಇದೆ ಅವರಿಗೆ. ಆದರೆ ಯಾಕೆ ನಂಬಲ್ಲ ಅಂತಂದರೆ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ. ಸರ್ ನಮ್ಗೆ ಹಣನೇ ಹಾಕಲ್ಲ ಸರ್ ಸರ್ಕಾರ, ಈ ರೀತಿ ಥಿಂಕ್ ಮಾಡ್ತಾರೆ. ನಾನು ಅದೇ ಹೇಳುವಂಥದ್ದು, ಏನು ಮಾಡಬೇಕು ಏನು ಕತೆ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಯಿತಾ, ಇದನ್ನು ಕರೆಕ್ಟಾಗಿ ಥಿಂಕ್ ಮಾಡ್ಕೊಳ್ಳಿ, ಅದರ ಮೇಲೆ ಕೆಲಸ ಮಾಡಿ. ಒಂದನೇದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಯಿತಾ, ಆಗಿಲ್ಲ. ಆಧಾರ್ ಕಾರ್ಡ್ ಅಪ್ಡೇಟ್ ಆಯಿತಾ, ಆಗಿಲ್ಲ. ಈ ರೀತಿ ಅಪ್ಡೇಟ್ಗಳನ್ನು ನೀವು ಮುಂದೆ ಹಾಕ್ತಾ ಹೋದಂಗೆ ಪ್ರಾಬ್ಲಮ್ ನಿಮಗೆ. ಈಗಲೇ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ ನಿಮಗೆ. ನಾನು ಅದೇ ಹೇಳುವಂಥದ್ದು, ಈ ರೀತಿ ಅಪ್ಡೇಟ್ಗಳನ್ನು ಮುಂದೆ ಹಾಕ್ಲಿಕ್ಕೆ ಹೋಗಬಾರ್ದು. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಕರೆಕ್ಟಾಗಿ ಮಾಡಬೇಕು. ಅಪ್ಡೇಟ್ಗಳನ್ನು ಮುಂದಾಗ್ತಾ ಹೋದಾಗ ಅನಿಸುತ್ತೆ ನಮಗೆ, ಏನಪ್ಪ ನಮಗೆ ಹಣನೇ ಜಮೆ ಆಗ್ತಾಯಿಲ್ಲ ಅಂತ. ನಾನು ಅದೇ ಹೇಳುವಂಥದ್ದು, ಹಣವನ್ನು ಕರೆಕ್ಟಾಗಿ ಪಡ್ಕೊಳ್ಳಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ದಟ್ಸ್ ಇಟ್. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಅರ್ಥ ಆಯಿತಾ? ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಆ್ಯಂಡ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ತಲೆ ಕೆಡಿಸ್ಕೊಳ್ಳಿ ಹೋಗಬೇಡಿ. ಆ್ಯಂಡ್ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಾನು ಏನು ಹೇಳಿದೆ ನಿಮಗೆ ಅಷ್ಟೇ ಮಾಡಿ. ಅದನ್ನು ಬಿಟ್ಟು ಬೇರೆ ಏನೂ ಕೂಡ ಮಾಡಬೇಕಾದಂಥ ಮಾಡುವಂಥ ಅಗತ್ಯತೆ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥ, ನಾನು ಈಗ ಏನು ಹೇಳಿದೆ, ಒಂದಿಷ್ಟು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದನ್ನು ಮಾಡಿ. ಅರ್ಥ ಆಯ್ತಾ? ಹಾಗೆ ಯಾರು ಕೂಡ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾಯಿಲ್ಲ, ನಮ್ಗೆ ಹಣನೇ ಬರೋದಿಲ್ಲ ಅನ್ನುವಂಥದ್ದು ಬೇಡ. ಥಿಂಕ್ ಮಾಡಿ, ಯಾಕೆ ಹಣ ಬರ್ತಾ ಇಲ್ಲ ನಮಗೆ, ಅಥವಾ ಸರ್ಕಾರ ಏನಾದರೂ ನಮ್ಗೆ ಹಣ ಹಾಕ್ತಾ ಇಲ್ವ ಅನ್ನುವಂಥದ್ದು ಅಲ್ಲ. ಅಂದರೆ ಸರ್ಕಾರ ಹಣ ಹಾಕ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಒಂದಿಷ್ಟು ಜನರದ್ದು ಏನು ಪ್ರಾಬ್ಲಮ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಇಲ್ಲಿ ಯಾವತ್ತೂ ಕೂಡ ನಾನು ಹೇಳುವಂಥದ್ದು, ಇಲ್ಲಿ ಒಂದಿಷ್ಟು ಜನರ ಪ್ರಾಬ್ಲಮ್ ಏನಂತಂದರೆ ಅವರು ಅಪ್ಡೇಟ್ಗಳೆಲ್ಲ ಮಾಡಲ್ಲ. ಆ್ಯಂಡ್ ಅಪ್ಡೇಟ್ಗಳನ್ನು ಮಾಡ್ದೇ ನನಗೆ ಹಣ ಬೇಕು ಸರ್, ನಾನು ಹಣ ಪಡ್ಕೊಳ್ಬೇಕು ಸರ್ ಅಂತ ಹೇಳ್ತಾರೆ. ನಾನು ಅದೇ ಹೇಳುವಂಥದ್ದು, ನೀವು ಒಂದು ವಿಚಾರದ ಮೇಲೆ ಕೆಲಸ ಮಾಡಿದೆ ನೀವು ಹೆಂಗೆ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ?
ಒಂದು ಯೋಜನೆ ಮೇಲೆ ಅದ್ರ ಮೇಲೆ ಕೆಲಸ ಮಾಡಿಲ್ಲ, ಅದ್ರ ಮೇಲೆ ಒಂದು ಅಪ್ಡೇಟ್ಗಳನ್ನು ಕ್ಲಿಯರ್ ಮಾಡಿಲ್ಲ, ಅಪ್ಡೇಟ್ಗಳನ್ನು ಮಾಡಿಲ್ಲ, ಕ್ಲಿಯರ್ ಬಿಡಿ, ಅಪ್ಡೇಟ್ಗಳನ್ನು ಮಾಡಿಲ್ಲ, ಏನೂ ಮಾಡಿಲ್ಲ ಅಂತಂದಾಗ ಹಣ ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲರಿಗೂ ಹೇಳುವಂಥದ್ದು, ಒಬ್ಬೊಬ್ಬರಿಗೆ, ಇವರಿಗೆ, ಅವರಿಗೆ, ಪ್ರತಿಯೊಬ್ಬರಿಗೂ ನೀವು ಅಪ್ಡೇಟ್ಗಳನ್ನು ಮಾಡಿ. ಕರೆಕ್ಟ್? ನೀವು ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದಾಗ ನಿಮ್ಗೆ ಹೆಂಗೆ ಹಣ ಬರುತ್ತೆ, ಇದು ಮುಖ್ಯ. ನಾನು ಅದೇ ಹೇಳುವಂಥದ್ದು, ನೀವು ಆ ರೀತಿ ಥಿಂಕ್ ಮಾಡಿದ್ರೆ ಆಗಲ್ಲ. ಕರೆಕ್ಟ್? ಆ ರೀತಿ ಥಿಂಕ್ ಮಾಡಿದ್ರೆ ಆಗಲ್ಲ. ಅಪ್ಡೇಟ್ಗಳನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೈಟ್? ಮತ್ತೊಮ್ಮೆ ಹೇಳ್ತಿದ್ದೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಒಂದಿಷ್ಟು ಜನರದ್ದು ನಾನೀಗ ತುಂಬ ಜನರಿಗೆ ಹೇಳ್ತಾ ಇರ್ತೀನಿ, ಸರ್ ಹಿಂಗೆ ಮಾಡಿ. ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಮ್ಗೆ ಹಣ ಬಂದಿಲ್ಲ ಸರ್, ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಸರ್. ಓಕೆ, ಏನು ಮಾಡಬೇಕಪ್ಪ ಅಂತಂದರೆ ನಾವು ಹಣವನ್ನು ಪಡೆದುಕೊಳ್ಬೇಕು. ಈಗ ಸರ್ಕಾರ ಹಣ ಕೊಟ್ಟಿಲ್ಲ ಅಥವಾ ಹಣ ಬರ್ತಾ ಇಲ್ಲ, ಓಕೆ, ನಾವಿಲ್ಲಿ ಏನು ಮಾಡಬೇಕನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನಮಗೆ ಹಣ ಆಗ್ತಾಯಿಲ್ಲ, ಓಕೆ ಸರಿ, ಏನು ಮಾಡಬೇಕು ನಾವಿಲ್ಲಿ ಹಣವನ್ನು ಯಾವ ರೀತಿಯಿಂದ ನಾನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಯಾರೂ ಕೂಡ ಅಯ್ಯೋ ನನಗೆ ಹಣ ಬಂದಿಲ್ಲ ಅಥವಾ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಬಿಟ್ಟು ನಾನು ಹೇಗೆ ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕಲಿತ್ರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ನೀವೆಲ್ಲರೂ ಕೂಡ ಅವರಿವ್ರಂತಲ್ಲ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಬೋದು ಅನ್ನುವಂಥದ್ದು ಹೇಳ್ತಾ ಸ್ನೇಹಿತರೆ, ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಈ ಬಾರಿ ಅಂತಲ್ಲ, ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ಇವತ್ತೇ ಹೇಳುವಂಥದ್ದು, ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳಿಬಿಟ್ಟಿದ್ದೀನಿ, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ರೇಷನ್ ಕಾರ್ಡಿಂದನೇ ಈ ಒಂದು ಎಲ್ಲ ಯೋಜನೆಗಳು ರನ್ ಆಗ್ತಾ ಇರುವಂಥದ್ದು, ಓಡ್ತಾ ಇರುವಂಥದ್ದು. ಹಾಗಾಗಿ ನಡೀತಾ ಇರುವಂಥದ್ದು ರೇಷನ್ ಕಾರ್ಡಿಂದ. ನೀವು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಣನೇ ಬರಲ್ಲ ಬಿಡಿ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಅಂತ ಹೇಳ್ತಾ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಾದ್ರೂ ತಿಳಿಸ್ಕೊಡಿ. ಪೆಂಡಿಂಗ್ ಹಣ ಏನಾದರೂ ಇದ್ದರೆ ಅಥವಾ ಯಾವುದೇ ಒಂದು ಯೋಜನೆ ಹಣ ಇದ್ದರೂ ಕೂಡ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯಿಂದ ದಯವಿಟ್ಟು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಾನು ಲೈಕ್ ಮಾಡಿ, ಶೇರ್ ಮಾಡಿ. ಡೆಫಿನೆಟ್ಲಿ ನಾನು ಹೇಳುವಂಥದ್ದಿಷ್ಟೇ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಹಣ ಜಮೆ ಆಗುತ್ತೆ. ಆ್ಯಂಡ್ ಒಂದಿಷ್ಟು ಪೇಷನ್ಸ್ ಇರಬೇಕಾಗ್ತದೆ. ಇವಾಗಲೇ ನಮ್ಗೆ ಹಣ ಬರಬೇಕು, ಈಗಲೇ ನಮ್ಗೆ ಹಣನೇ ಜಮಾ ಆಗಿಬಿಡ್ಬೇಕಂತಂದ್ರೆ ಆಗಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ನೇಹಿತರೆ ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು.